ಇಬ್ಬರು ಮುಸ್ಲಿಂ ನಾಯಕರುಗಳ ಮೇಲೆ ಶಿಸ್ತು ಕ್ರಮ ವಿರೋಧಿಸಿ ಮುಸ್ಲಿಂ ಸಂಘಟನೆಗಳು ಮತ್ತು ಮುಸ್ಲಿಂ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರದನ್ನು ಹೇಳೋದು, ಅವರಿಗೆ ಅಸಮಾಧಾನ ಆಗಿರೋದು ನಿಜ. ಯಾವ ಕಾರಣಕ್ಕೆ ಪತ್ರ ಬರೆದಿದ್ದೀರಾ ಅಂತ ಅವ್ರನ್ನೇ ಕೇಳಬೇಕು. ನಾವು ಮಾತಾಡಿ ಎಲ್ಲ ಸರಿ ಮಾಡ್ತೀವಿ ಅಂದ್ರು ಜಮೀರ್ ಅಹ್ಮದ್ ಖಾನ್. ನಮ್ಮ ಅಲ್ಪಸಂಖ್ಯಾತ ನಾಯಕರ ಮೇಲೆ ಆಗ್ತಾ ಇರುವಂತ ಆಕ್ಷನ್ಸ್ಗಳ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇಲ್ಲ, ನಾನು ಮಾಧ್ಯಮದಲ್ಲಿ ನೋಡಿದೆ, ನೆನ್ನೆ ಮಾಧ್ಯಮದಲ್ಲಿ ನೋಡಿದೆ. ಎಲ್ಲ ಗುರುಗಳು, ಎಲ್ಲ 15-16 ಜನ ಗುರುಗಳು ಏನೋ ಪತ್ರನ ಬರೆದಿದ್ದಾರೆ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಂತ ನಾನು ಮಾಧ್ಯಮದಲ್ಲಿ ನೋಡಿದೆ ನೆನ್ನೆ. ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಒಳ್ಳೆ ತಾನೆ. ಅವ್ರ ಅಭಿಪ್ರಾಯ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೆಂಗೆ ಕೊಡೋಕ್ಕಾಗ್ತದೆ? ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ದಿರೋದು, ಹೌದು ತಾನೆ? ಈಗ ಆ ಪ್ರಶ್ನೆ ಅವ್ರನ್ನ ಕೇಳಬೇಕಾ, ನನ್ನ ಕೇಳ್ಬೇಕು? ನೀವು ಈಗ ಅವ್ರನ್ನ ಕೇಳ್ಬೇಕು ತಾನೆ. ಈ ಥರ ಪತ್ರ ಬರ್ದಿದ್ರೆ ಯಾವ ಕಾರಣಕ್ಕೆ ಬರ್ದಿದ್ದೀರಿ ಅಂತ ಅವ್ರು ಕೇಳಬೇಕು. ಈಗ ಪತ್ರ ಬರ್ದಿರಿ, ಇಲ್ಲ ಆ ಥರ ಇಲ್ಲ, ಆ ಥರ ಏನೂ ಇಲ್ಲ, ಎಲ್ಲ ಸರಿ ಇದೆ. ಎಲ್ಲರಿಗೂ ಸಮಾನಾಗಿ ತೊಗೊಂಡೋಗ್ತಾವ್ರೆ. ಈಗ ಒಬ್ಬೊಬ್ಬರು ಪರ ಮಾತಾಡ್ತಾರೆ. ಈಗ ಯಾರು ನನ್ನ ಪರ ಮಾತಾಡ್ತಾರೆ, ಇನ್ನೊಬ್ಬರು ಪರ ಮಾತಾಡ್ತಾರೆ. ಅದಕ್ಕೆ ನಾವು ಆದ್ಯತೆ ಕೊಡೋದು ಬೇಕಾಗಿಲ್ಲ. ಯಾರು ಈಗ ಅವ್ರನ್ನ ಕೇಳ್ಬೇಕು ತಾನೆ. ಅದು ಈಗ ಎಲ್ಲ ಸರಿಪಡಿಸ್ತೀವಿ. ಗುರುಗಳು ಅಸಮಾಧಾನ ಆಗಿರೋದು ನಿಜಾನೇ. ನಾವು ಅವ್ರ ಜೊತೆ ಮಾತಾಡಿ ಎಲ್ಲ ಸರಿಪಡಿಸ್ತೀವಿ. ಇಲ್ಲ, ಸರ್ಕಾರದಲ್ಲಿ ಎಲ್ಲ ಮಾಡಿದೆ. ಈಗ ಬಜೆಟ್ ಎಷ್ಟಿದ್ದಿದ್ದು? ಬಜೆಟ್ BJP ಸರ್ಕಾರದಲ್ಲಿ 2023 1200 ಕೋಟಿ ಇದ್ದಿದ್ದು. ಈಗ ಎಷ್ಟಿಗಿದೆ ಬಜೆಟ್? 4990 ಕೋಟಿ ಇದೆ. ಇವೆಲ್ಲದರ ನಡುವೆ ಒಂದು ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಜಮೀರ್ ಅಹ್ಮದ್ ಖಾನ್ ವಾಪಸ್ JDSಗೆ ಹೋಗ್ಬಿಡ್ತಾರಂತೆ ಅಂತ. ಇದರ ಬಗ್ಗೆ ನೇರವಾಗಿ ಪ್ರಶ್ನಿಸಲಾಗಿ ಎಲ್ಲ ಊಹಾಪೋಹ, ಕಾಂಗ್ರೆಸ್ ನನಗೇನೂ ಕಡಿಮೆ ಮಾಡಿಲ್ಲ ಅಂದ್ರು. ಎಲ್ಲ ಊಹಾಪೋಹ ಸುದ್ದಿರಿ. ನಾನಿನ್ನೀಗ JDS ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು. ಕಾಂಗ್ರೆಸ್ ಪಕ್ಷ ನನಗೇನು ಕಡಿಮೆ ಮಾಡಿದೆ? ನಾನು 2018 ಸಮ್ಮಿಶ್ರ ಸರ್ಕಾರ, ಅದೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಅದಲ್ಲಿ ನಾನು ಮಂತ್ರಿ ಮಾಡ್ತಾರಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ್ತಾನೂ ಕೇಳಿಲ್ಲ. ಆ ಟೈಮಲ್ಲೇ ಪಕ್ಷ ನನಗೆ ಮಂತ್ರಿ ಮಾಡಿಬಿಟ್ಟು 5 ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಎಷ್ಟು ಪೋರ್ಟ್ಫೋಲಿಯೋ? 5 ಪೋರ್ಟ್ಫೋಲಿಯೋ. ಇದೇ ಜನತಾದಳಲ್ಲಿ ನಮ್ಮ ಮಂತ್ರಿ ಆಗಿದೆ. ತಿರ್ಗಾ 2023 ನನಗೆ 4 ಖಾತೆ ಕೊಟ್ಟಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ ನನಗೆ? ನನ್ನ ಜನತಾದಳ ಹೋಗೋಕ್ಕೆ ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವರು 5 ಬಾರಿ ಗೆದ್ದಿದ್ರು, ಮನೆ ಹಾರೀಸ್ ಅವರು 3-4 ಬಾರಿ ಗೆದ್ದಿದ್ರು. ಅವ್ರು ಎಲ್ಲ ಇಟ್ಕೊಂಡು ನಾನು ಮಾಡಬೇಕಾದ್ರೆ ನಾನು ಮರೆಯೋಕ್ಕಾಗ್ತದೆ? ಅದು ಅವ್ರ ಜೊತೆ ನಾನೇನಿಗ್ರಿ ಮಾತಾಡಲಿ? ಸುಮ್ಮನೆ ಹೂವಾ ಸುದ್ದಿ. ನಾನು ಹೇಳ್ತಾಳೆ ಪಕ್ಷ ಏನು ಕಡಿಮೆ ಮಾಡಿದೆ ನನಗೆ? ಈಗ ಪಕ್ಷ ನನಗೆ ಏನು ಕಡಿಮೆ ಮಾಡಿದೆ? 2 ಸತಿ ಮಂತ್ರಿ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಏನು ಬೇಕು? ಅದಕ್ಕಿಂತ ಹೆಚ್ಚಾಗಿ ಏನು ಬೇಕು ನನಗೆ? ಯಾರು ಮಾಡಿದ್ದಾರೆ? ಈಗ ಯಾರು ಏನಾಗಿದೆ ಯಾರು ಅಂತ ಹೇಳ್ಬೇಕು ತಾನೆ. ಅವ್ರ ಪಕ್ಷದ ನಿಷ್ಠೆ ಇದ್ರೆ, ಪಕ್ಷದ ಬಗ್ಗೆ ಅಭಿಮಾನ ಇದ್ರೆ ಅವ್ರು ಇಂಥವ್ರು ಮಾಡಿದ್ರೆ ಅಂತ ಹೇಳಿ. ಈ ಬೆಳವಣಿಗೆಗಳ ಬಗ್ಗೆ, ಒಟ್ಟಾರೆಯಾಗಿ ಎಲ್ಲ ಬೆಳವಣಿಗೆಗಳ ಬಗ್ಗೆ ಇನ್ನೂ ಮನಸ್ಸು ಬಿಚ್ಚಿ ಮಾತಾಡೋರು ಮಾಜಿ ಸಚಿವ ರಾಜಣ್ಣ. ಸಿದ್ದರಾಮಯ್ಯನವರು ಇಷ್ಟೊಂದು ಅಸಹಾಯಕರಾಗಿದ್ದಾರೆ ಅಂದ್ರೆ ಮಾಟ ಮಂತ್ರ ಮಾಡಿಸಿರಬಹುದಾ ಅಂತ ಯೋಚನೆ ಮಾಡ್ತಿದ್ದೀನಿ ಅಂದ್ರು. ಅವರ ಮೇಲೂ ಮಾಟ ಮಂತ್ರ ಮಾಡಿಸಿದ್ರಂತೆ. ಎಲೆಕ್ಷನ್ಗೆ ನಿಂತಾಗ್ಲೆಲ್ಲ ಮನೆ ಸುತ್ತಲೂ ಹಳದಿ ನೀರು ಹಾಕ್ತಿದ್ರಂತೆ. ಕೇರಳದಲ್ಲಿ ಮಾಟ ಮಂತ್ರ ಮಾಡ್ತಾರಂತೆ, ನೋಡೋಣ ಅಂತಿದ್ದೀನಿ ಅಂದ್ರು ರಾಜಣ್ಣ.
ಕ್ರಮ ಅಂತ ಆಗಬೇಕು ಅಂದರೆ ಅವರನ್ನು ಕೇಳ್ತಕ್ಕಂಥದ್ದು ಸೌಜನ್ಯಕ್ಕಾದರೂ ಕೂಡ ಏನಪ್ಪ ನೀನು ತಪ್ಪು ಮಾಡಿದ್ಯಾ ಅಂತಕ್ಕಂಥದ್ದನ್ನು ಕೇಳೋದು ಸೌಜನ್ಯ. ಕೇಳಬೇಕು ಅಂತ ಅವರು ಹೇಳಿದರೆ ಅದು ಸಾಮಾಜಿಕವಾಗಿ ಎಲ್ಲರೂ ಒಪ್ಪುವಂಥ ಮಾತು. ಸರ್ವೇ ಸಾಮಾನ್ಯವಾಗಿ ಯಾರ ಮೇಲೆ ಏನೇ ಆರೋಪ ಬಂದರೂ ಕೂಡ ಅದನ್ನು ಅವರನ್ನು ನೋಟಿಸೇ ಕೊಡಬೇಕು ಅಂತಿಲ್ಲ. ಫೋನಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದು ಯಾವ ಸೌಜನ್ಯಕ್ಕಾದರೂ ಅವ್ರ ಹತ್ರ ಮಾಹಿತಿ ಪಡಿಬೇಕು. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಅಂತಕ್ಕಂಥದ್ದು ನಿರ್ವಿವಾದ. ಜಮೀರ್ ಅವ್ರ ಮೇಲೆ ಇನ್ನೊಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ಏನಾದರೂ ಕ್ರಮಗಳು ಅದು ಇದು ಅಂತಕ್ಕಂಥದ್ದು ಪ್ರಸ್ತಾಪಗಳು ಬಂದಾಗ ಆಗಂದಾಕ್ಷಣಕ್ಕೆ ಪೂರ್ಣ ಮುಸ್ಲಿಂ ಸಮುದಾಯನೇ ಕಾಂಗ್ರೆಸ್ ವಿರುದ್ಧ ಅಂತಾಗಲಿ ಅಥವಾ ಅವ್ರ ಮೇಲೆ ಕಾಂಗ್ರೆಸ್ಸಿಗೆ ಕೋಪ ಇದೆ ಅಂತ ಭಾವನೆ ಆಗಲಿ ಆ ಸಮುದಾಯದಲ್ಲೂ ಕೂಡ ಬರಬಾರ್ದು. ಇವತ್ತು ಕೂಡ ಕಾಂಗ್ರೆಸ್ನಿಂದ ಮುಸ್ಲಿಮರಿಗೂ ಸಹಾಯ ಆಗಿದೆ, ಮುಸ್ಲಿಮರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸಹಾಯ ಆಗಿದೆ. ನಾನು ಒಂದೊಂದ್ಸರಿ CM ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ. ಯಾವಾಗಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದರೂ ಪರಿಣಾಮ ಆಗಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ ಅಥವಾ ನಾಸ್ತಿಕರಾಗಿರ್ಬೇಕು ಅಂತನೂ ಅಲ್ಲ. ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಮಾಟ ಮಂತ್ರ ಅವರು ನಂಬಲ್ಲ, ನಾನು ನಂಬಲ್ಲಪ್ಪ. ನಡೀರಿ CM ಅವ್ರಿಗೆ ಯಾರು ಏನು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸ್ಕೊಳ್ಳೋ ಅಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ. ಮುಖ್ಯಮಂತ್ರಿಗಳೇ ಅಂತಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಹಿರಿಯ ಕಿರಿಯ ಎಲ್ಲ ಮುಖಂಡರುಗಳು ಕೂಡ ಎಲ್ಲ ಸಮುದಾಯಗಳ ವಿಶ್ವಾಸ ಗಳಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡೇ ಮಾಡ್ತೀವಿ. ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ಮೇ ತಿಂಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತವೆ. ಮತ್ತೆ ಸಿದ್ದರಾಮಯ್ಯನವರು ಕೂಡ ಏನು ಅಸಹಾಯಕರು ಅಂತ ಹೇಳ್ತಕ್ಕಂಥದ್ದು ಸರಿಯಾದ್ದೇನಲ್ಲ. ಅವರು ಸಹಾಯಕರನ್ನೇ, ಎಲ್ಲ ಶಕ್ತಿ ಇದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.